ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದರೆ, ನನ್ನ ಮಗಳಿಗೆ ಪೇರೆಂಟ್ಸ್ ಮೀಟಿಂಗ್ ಇದೆ. ಪೇರೆಂಟ್ಸ್ ಮೀಟಿಂಗಿಗೋಸ್ಕರನೇ ನಾನು ರಜಾ ಮಾಡಿದ್ದೀನಿ. ಪೇರೆಂಟ್ಸ್ ಮೀಟಿಂಗಿಗೆ ಹೇಗೆ ರೆಡಿ ಆಗ್ತೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನೋಡಿ, ನನ್ನ ಮಗಳು ರೆಡಿಯಾಗಿ ಕೂತ್ಕೊಂಡಿದ್ದಾಳೆ. ಅಮ್ಮು ಹಾಯ್ ಹೇಳು. ಪೇರೆಂಟ್ಸ್ ಮೀಟಿಂಗಿಗೆ ವಿತ್ ಪೇರೆಂಟ್ಸ್ ಹೇಳಿದ್ದಾರೆ. ಪೇರೆಂಟ್ಸ್ ಫಸ್ಟ್ ಟೆಸ್ಟ್ದು ಪ್ರೋಗ್ರೆಸ್ ರಿಪೋರ್ಟ್ನ ನೋಡೋದಕ್ಕೆ ಅಂತ ಹೇಳಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ರಜೆ ಮಾಡಿದ್ದೀನಿ. ಯಾಕಂದರೆ ನಮ್ಮ ಕಾಲೇಜಲ್ಲಿ ಅಜ್ಜ ಅಜ್ಜಿನ ಕರ್ಕೊಬಂದರೆ ಮಕ್ಳಿಗೆ ಹೇಳ್ತೀವಿ ನಾವೇನೆ, ಅಜ್ಜ ಅಜ್ಜಿನ ಕರ್ಕೊಬರ್ಬಾರ್ದು, ನಿಮ್ಮ ಪೇರೆಂಟ್ಸ್ನ ಕರ್ಕೊಬಿಟ್ಟು ಬನ್ನಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಆ ಮಿಸ್ಟೇಕ್ ನಾವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವಳಿಗೋಸ್ಕರನೇ ನಾನು ರಜೆ ಮಾಡಿದ್ದೀನಿ. ಪೇರೆಂಟ್ಸ್ ಮೀಟಿಂಗ್ ಹೇಗೆ ರೆಡಿಯಾಗಿ ಹೋಗ್ತೀನಿ ಅಂತ ಹೇಳಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ನನ್ನ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ಹೀಗೆ ರೆಡಿ ಆಗಿದ್ದೀನಿ ನೋಡಿ. ಕಾಲೇಜ್ಗೆ ಅಂತ ಹೇಳಿ ಸೀರೆ ಐರನ್ ಮಾಡಿದ್ದೆ, ಹಾಗೇನೆ ಸೀರೆ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ಈ ರೀತಿಯಾಗಿ ರೆಡಿಯಾಗಿ ಈಗ ಹೊರಟಿದ್ವಿ. ಪೇರೆಂಟ್ಸ್ ಮೀಟಿಂಗು 10:30 ಅಂತ ಹೇಳಿದ್ದಾರೆ. ಈಗ ಪೇರೆಂಟ್ಸ್ ಮೀಟಿಂಗಿಗೆ ಈ ರೀತಿಯಾಗಿ ರೆಡಿಯಾಗಿ ಹೋಗಿದ್ವಿ ಫ್ರೆಂಡ್ಸ್. ರೀತಿಯಾಗಿ ಹೊರಟಿದ್ದೀವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಹೋಗ್ಬೇಕಾದ್ರೆ ಅಮ್ಮು ನಾನು ಏನೇನು ಹೇಳ್ತೀನಿ ಗೊತ್ತಾ, ಇವತ್ತು ಪೇರೆಂಟ್ಸ್ ಮೀಟಿಂಗಲ್ಲಿ ಏನೇನು ಹೇಳ್ತೀನಿ. ಅಮ್ಮು ಸರಿಯಾಗಿ ಊಟ ಮಾಡಲ್ಲ, ಹೇಳ್ಬಾರ್ದ, ಏನು ಹೇಳ್ಬಾರ್ದ. ಇಲ್ಲಿಂದ ಆಲ್ರೆಡಿಯಾಗಿ ಹೇಳ್ಕೊಟ್ಟು ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲ ಗುಡ್ಡು ಅಂತ ಹೇಳ್ಬೇಕಾ? ಯಾವ್ದು ಬ್ಯಾಡ ಹೇಳೋಗಿಲ್ಲ, ಯಾವ್ದು ಬೇಡ ಹೇಳೋದು. ಯಾರನ್ನ ಮಾತಾಡ್ಸಲ್ಲ, ತಿನ್ನಲ್ಲ. ನಾನು ಹೇಳ್ತೀನಲ್ಲ ಇವಾಗ ಏನೇನು ಮಾಡ್ತೀಯಾ ಅಂತ ಹೇಳಿ, ಮನೇಲಿ ಏನೇನು ಮಾಡ್ತೀಯಾ ಅಂತ. ಮನೇಲಿ ಏನೇನು ಮಾಡ್ತೀಯಾ? ಹೌದಾ? ನನ್ನ ಮಗಳು ಗುಡ್ಡು. ಎಲ್ಲ ನೀಟಾಗಿ ಓದೋದು ಹೇಳಿದ್ರೆ ಓದ್ತಾಳೆ, ಎಲ್ಲ ಹೇಳ್ತಾಳೆ, ಎಲ್ಲ ಊಟ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಏನು ಕಂಪ್ಲೇಂಟ್ಸ್ ಇಲ್ಲ ನನ್ನ ಮಗಳ ಮೇಲೆ. ತುಂಬ ಗುಡ್ ಗರ್ಲ್ ಅಂತ ಹೇಳ್ಕೊಟ್ಟಿದ್ದಾಳೆ ನನ್ನ ಮಗಳು. ಹೇಳು ಅಂತ, ಅಮ್ಮ ಈ ಥರನೇ ಹೇಳು ಅಂತ ಹೇಳಿ ಹೇಳ್ಕೊಟ್ಟಿದ್ದಾಳೆ. ನೋಡಿ, ಈಗಲೇ ಹೇಗೆ ನಮ್ಮ ಮಕ್ಕಳು ಹೋಗಕ್ಕೆ ಈಗ ಸ್ಟಾರ್ಟ್ ಆಗಿದ್ವಿ, ಹೋಗ್ತಾ ಇದ್ವಿ, ಹೇಳ್ಕೊಡ್ತಾ ಇದ್ದಾಳೆ. ಎಲ್ಲ ಗುಡ್ ಅಂತ ಹೇಳು, ಯಾವುದು ಬ್ಯಾಡ್ ಇಲ್ಲ ಅಂತ ನೋಡಿ ಹೇಗೆ ಅಂತ ಮಕ್ಕಳು. ಇದು ನನ್ನ ಮಗಳದ್ದು ಪ್ರೋಗ್ರೆಸ್ ರಿಪೋರ್ಟು. ಚೆನ್ನಾಗಿ ಸ್ಕೋರ್ ಮಾಡಿದ್ದಾಳೆ. ಆದರೆ ಮಕ್ಕಳಿಗೆ ಯಾವಾಗಲೂ ನಾವು ಹೊರೆ ಹಾಕಬಾರ್ದು. ಔಟ್ ಆಫ್ ಔಟೇ ತೆಗಿಬೇಕು, ನೀನು 20-20ನೇ ತೆಗಿಬೇಕು ಅಂತ ಹೇಳಬಾರ್ದು. ಅವರು ಈ ಏಜಲ್ಲಿ ಕಲಿಯುವಂಥದ್ದನ್ನ ಕಲಿತಾರೆ. ಮತ್ತು ಇನ್ನು ನಾವೇನು ಹೇಳ್ಕೊಡ್ಬೇಕು ಮನೇಲಿ ಅಂದರೆ, ಮೇಡಮ್ಸ್ಗೆ ಮತ್ತು ಕ್ಲೀನಾಗಿರೋದನ್ನ ಮೊದಲಾಗಿ ನಾವು ಫಸ್ಟ್ ಹೇಳ್ಕೊಡ್ಬೇಕು. ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ಕೊಡ್ಬೇಕು. ನಾವು ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಟ್ಟರೆ ನಮ್ಮ ಥ್ರೂ ಮಕ್ಕಳು ಕಲ್ತ್ಕೋತಾರೆ ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡೋದು. ಪೇರೆಂಟ್ಸ್ ಮೀಟಿಂಗಿಗೆ ಹೋಗ್ಬಿಟ್ಟು ಬಂದ್ವಿ. ಎಲ್ಲ A+ ಇದೆ, ಮತ್ತು ಏನು ಪ್ರೆಷರ್ ಹಾಕಿರಲಿಲ್ಲ. ಮತ್ತು ಸ್ಕೂಲಲ್ಲಿ ಗುಡ್ ಅಂತ ಹೇಳಿದ್ದಾರೆ ನನ್ನ ಮಗಳಿಗೆ. ನಾನು ಯಾವುದೇ ರೀತಿಯಾಗಿ ಫೋರ್ಸ್ ಮಾಡಲ್ಲ, ಓದಿಸ್ತೀನಿ, ಡೈಲಿ ಪ್ರಾಕ್ಟೀಸ್ ಮಾಡಿಸ್ತೇನೆ. ಅವಳಿಗೋಸ್ಕರನೇ ಅಂತ ಹೇಳ್ಬಿಟ್ಟು ನಾನು 6 to 8 o'clock ಅವಳಿಗೋಸ್ಕರನೇ ಟೈಮ್ ಅಂತ ಹೇಳಿ ಇಟ್ಟಿದ್ದೀನಿ. ನಾವು ಯಾವಾಗ ಮಕ್ಕಳ ಜೊತೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ, ಆಗ ನಮ್ಮ ಮಕ್ಕಳು ಏನಾಗ್ತಾರೆ, ಇಂಪ್ರೂವ್ ಆಗ್ತಾರೆ. ಬರೀ ಎಲ್ಲ ಹೊರೆನೂ ಟೀಚರ್ಸ್ ಮೇಲೆ ಹಾಕಬಾರ್ದು. ಅಲ್ಲಿ ನಾವು ನಮ್ಮ ಒಬ್ಬರು ಮಕ್ಕಳಿಗೆ ಕಲ್ಸೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಅವ್ರು 40-50 ಮೆಂಬರ್ಸ್ ಇರ್ತಾರೆ ಕ್ಲಾಸ್ ರೂಮಲ್ಲಿ. ಆಗ ಅವರಿಗೂ ಕಷ್ಟ ಆಗುತ್ತೆ ಇಂಡಿವಿಜುವಲ್ ಆಗಿ ಹೇಳ್ಕೊಡೋದು. ಅಲ್ಲಿ ಹೇಳ್ಕೊಟ್ಟಿರೋದನ್ನ ನಾವು ಮನೇಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಪೇರೆಂಟ್ಸ್ ಮಕ್ಕಳು ಕಡೆ ಗಮನ ಕೊಟ್ಟು ಓದಿಸಿದ್ರೆ ನಮ್ಮ ಮಕ್ಕಳು ಇಂಪ್ರೂವ್ ಆಗ್ತಾರೆ. ನಾವೇನು 1 to 7th ಓದಿಸ್ತೀವಿ, ಅದು ಬೇಸಿಕ್ ಸರಿಯಾಗಿ ಗಟ್ಟಿ ಆದಾಗ ಮಕ್ಕಳು ಏನಾಗ್ತಾರೆ ಅಂತ ಹೇಳಿದ್ರೆ ಗ್ರೋತ್ ಆಗ್ತಾರೆ ಮತ್ತು ಚೆನ್ನಾಗಿ ಓದ್ಕೋತಾರೆ. ಪೇರೆಂಟ್ಸ್ ಎಲ್ಲ ಹೊರೆನೂ ಟೀಚರ್ಸ್ ಮೇಲೆ ಹಾಕದೆ, ಟೀಚರ್ಸ್ ಓದಿಸಿಲ್ಲ ಮತ್ತು ಅವರು ಓದಿಸ್ಬೇಕಾಗಿತ್ತು, ನಾವು ಫೀಸ್ ಕಟ್ತೀವಲ್ವಾ ಅಂತ ಹೇಳಿ ಹಾಕಬಾರ್ದು. ಆಗ ನಮ್ಮ ಮಕ್ಕಳಿಗೆ ಅದು ಕಷ್ಟ ಆಗುತ್ತೆ. ನಾವೇನು ಮಾಡಬೇಕಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ಓದಿಸೋದ್ರಲ್ಲಿ ಏನು ತಪ್ಪಿಲ್ಲ. ಅರ್ಧ ಗಂಟೆ 1 ಗಂಟೆ ಟೈಮ್ ಕೊಟ್ಟು ಓದಿಸ್ಬೇಕು ಮತ್ತು ಡೈಲಿ ಓದಿಸ್ಬೇಕು. ನಾವು ಯಾವಾಗ ಮಕ್ಕಳನ್ನ ಒಂದಿನ ಓದಿಸ್ಬಿಟ್ಟು ಇನ್ನೊಂದು 5 ದಿನ ಓದಿಸೋದನ್ನ ಬಿಡ್ತೀವಿ,
ಎಲ್ಲ ಪೇರೆಂಟ್ಸ್ಗೂ ಒಂದೇ ಟೆನ್ಷನ್ನು, ಮಕ್ಳಿಗೆ ಹೋಮ್ವರ್ಕ್ ಮಾಡಿಸೋದು. ನೋಡಿ, ಮಕ್ಕಳಿಗೆ ಹೋಮ್ವರ್ಕ್ ಮಾಡಬೇಕಾ ಅಂತ ಹೇಳಿ ನಾವು ಚಿಂತೆ ಮಾಡಿದೆ. ಮಕ್ಕಳ ಜೊತೆ ನಾವು ಖುಷಿಯಾಗಿ ಹೋಮ್ವರ್ಕ್ನ ಮಾಡಿಸಿದಾಗ ಮಕ್ಕಳಿಗೂ ಖುಷಿಯಾಗುತ್ತೆ. ನೋಡಿ, ಇದು ನನ್ನ ಮಗಳದ್ದು ಹೋಮ್ವರ್ಕ್ ನೋಟ್ಸು ಮತ್ತು ಕ್ಲಾಸ್ ನೋಟ್ಸು. ಪ್ರತಿಯೊಂದೂ ಅಷ್ಟೇ ಕ್ಲಾಸಲ್ಲೂ ನೀಟಾಗಿ ಬರೀತಾಳೆ, ಮತ್ತು ಮನೆಯಲ್ಲೂ ನೀಟಾಗಿ ನಾನು ಹೇಳ್ಕೊಡ್ತೀನಿ, ಜೊತೆಲೇ ಕೂರಿಸಿ ಬರೆಸ್ತೀನಿ. ಇದು ಸ್ಕೂಲಲ್ಲಿ ಬರೆದಿರೋದು. ಎಲ್ಲ ಕಡೆ ಸ್ಕೂಲಲ್ಲೂ ಚೆನ್ನಾಗಿ ಬರೀತಾಳೆ, ಮನೆಯಲ್ಲೂ ಚೆನ್ನಾಗಿ ಬರೀತಾಳೆ. ಒಂದೊಂದು ಗೊತ್ತಿಲ್ಲ ಅಂತ ಹೇಳಿದರೆ ಮನೇಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೋಡಿ, ತಪ್ಪುಗಳನ್ನ ಮಾಡಿದ್ದಾಳೆ ಇವಳು, ತುಂಬ ತಪ್ಪುಗಳನ್ನ ಮಾಡಿದ್ದಾಳೆ. ಪರ್ಫೆಕ್ಟ್ ಅಂತ ಏನಿಲ್ಲ, ತಪ್ಪನ್ನ ಮಾಡ್ತಾ ಇರ್ತಾಳೆ. ಆದರೆ ನಾನೇನು ಸ್ವಲ್ಪ ಹೇಳ್ಕೊಡ್ತೀನಿ ಹೇಗೆ ಬರೆಯೋದು, ಹೇಗೆ ನೀನು ತಪ್ಪು ಮಾಡಿದ್ರೂ ಒಂದೇ ಸಲಗೆ ಏನು ಮಾಡ್ಕೋತಾಳೆ ಅಂದರೆ, ತಪ್ಪು ಮಾಡಿದರೆ ನಾನು ತಪ್ಪಾಯಿತು ಅಂತ ಅನ್ಕೋತಾಳೆ. ಬಟ್ ಅದನ್ನು ನಾವೇನು ಮಾಡಬೇಕು, ಅವಳಿಗೆ ಹೇಳ್ಕೊಡ್ಬೇಕು. ತಪ್ಪಾದರೂ ಏನು ಪ್ರಾಬ್ಲಮ್ ಇಲ್ಲ, ನೀನು ನೆಕ್ಸ್ಟ್ ಕಲಿಬೋದು ಅಂತ ಹೇಳಿ ಹೇಳ್ಕೊಡ್ಬೋದು. ಮಕ್ಕಳಲ್ಲಿ ಏನು ಮಾಡಬೇಕಂತ ಹೇಳಿದರೆ, ನಾವು ಅವರಿಗೆ ತಪ್ಪಾದರೂ ಪರವಾಗಿಲ್ಲ, ನೀ ಕಲಿಬೋದು ಅಂತ ಹೇಳಿ ಹೇಳ್ಕೊಡ್ಬೇಕು ನೀಟಾಗಿ. ಮಕ್ಕಳನ್ನ ಡೈಲಿ ಓದಿಸ್ಬೇಕು. ಹಾಗಂತ ಓದಿ ಅಂತ ಹೇಳಿ ಪ್ರೆಷರ್ ಹಾಕ್ಬಾರ್ದು. ಮಕ್ಕಳಿಗೊಂದು ಟೈಮ್ನ ಸೆಟ್ ಮಾಡಿಬಿಡ್ಬೇಕು. ಒಂದು ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಡಬೇಕು. ಆಟ ಆಡಾದ್ಮೇಲೆ ಡೈಲಿ ಒಂದು ಸಂಡೇ ಆಗಿರ್ಬೋದು, ಸ್ಯಾಟರ್ಡೇ ಆಗಿರ್ಬೋದು, 6 o'clock ಕೂತ್ಕೊಳ್ಳಿ. ಅಥವಾ ಏನು ಓದಕ್ಕೆ ಹೇಳಿಲ್ಲ ಅಥವಾ ಹೋಮ್ವರ್ಕ್ ಏನು ಕೊಟ್ಟಿಲ್ಲ ಅಂತ ಹೇಳಿದರೆ ನಾವೇ ಏನು ಮಾಡಬೇಕು, ಓದಿಸ್ಬೇಕು. ಡೈಲಿ ಓದಿಸ್ತಾ ಹೋದರೆ ನನ್ನ ಮಗಳಿಗೆ ನೋಡಿ ಮೆಮೊರಿ ಪವರ್ ಫಸ್ಟ್ ಎಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನನ್ನ ಮಗಳಿಗೆ ರೈಮ್ಸ್ ಕಲಿಯೋದಾಗಿರ್ಬೋದು, A4 ಹೇಳೋದಾಗಿರ್ಬೋದು, ಮತ್ತು ಫ್ರೂಟ್ಸ್ ಐಡೆಂಟಿಫಿಕೇಶನ್ ಆಗಿರ್ಬೋದು, ವೆಜಿಟೇಬಲ್ ಐಡೆಂಟಿಫಿಕೇಶನ್ ಆಗಿರ್ಬೋದು, ಎಷ್ಟು ಕಷ್ಟ ಇದ್ರೂ ಅದು ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆದರೆ ಈಗ ಏನಾಗ್ತಾ ಇದೆ, ನಾನು ಅಡುಗೆ ಮಾಡ್ತಾ ಇದ್ರು ನನ್ನ ಮಗಳು ಓದ್ತಾ ಇರ್ತಾಳೆ, ಕೇಳಿಸ್ಕೊತಾ ಇರ್ತೀನಿ ಏನು ಮಿಸ್ಟೇಕ್. ಫಸ್ಟ್ ಮಾಡಬೇಕಾಗಿದ್ದು ನಾವು ಓದಬೇಕು, ನಾವು ಏನಿದೆ ಅದ್ರ ಬಗ್ಗೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಆಗ ಮಕ್ಕಳನ್ನ ನಾವು ಅಡುಗೆ ಮಾಡ್ತಾ ಇದ್ರು ಅಥವಾ ನಾವು ಏನೇ ಕೆಲಸ ಮಾಡ್ತಾ ಇದ್ರು ಅವ್ರು ಓದೋದನ್ನ ಜೋರಾಗಿ ಓದ್ತಾ ಇರ್ತಾರೆ, ಸರಿನಾ ತಪ್ಪಾ ಅಂತ ಹೇಳಿ ನಾವು ಕೇಳಿಸ್ಕೋಬೋದು. ಆಗ ನಮಗೂ ಈಸಿ ಆಗುತ್ತೆ. ನಾವೇನು ಮಾಡ್ತೀವಿ ಅಂದರೆ, ಡ್ಯೂಟಿಯಿಂದ ಬಂದು ಸುಸ್ತಾಗಿರುತ್ತೆ, ಮನೆಯಲ್ಲಿ ನಾವು ಅಡುಗೆ ಮಾಡೋದೇ ಕಷ್ಟ ಅಂತ ಹೇಳ್ಬಿಟ್ಟು ಮಕ್ಳ ಕಡೆ ಗಮನ ಕೊಡಲಿಲ್ಲ ಅಂತ ಹೇಳಿದಾಗ ಮಕ್ಳು ಏನಾಗ್ತಾರೆ, ಹೋಗ್ತಾ ನಮ್ಮನ್ನ ಏನು ಕೇಳಲ್ಲ ಅಂತ ಹೇಳಿ ಅವರೇ ಮೆಂಟಲಿ ಪ್ರಿಪೇರ್ ಆಗ್ತಾರೆ. ಆಗ ನಮ್ಗೆ ಏನಾಗುತ್ತೆ, ಮಕ್ಕಳು ಬಂದಾಗ ಸ್ಕೂಲಲ್ಲಿ ಏನು ಮಾಡಿದ್ರು, ಏನು ಕಲಿಸಿದ್ದಾರೆ ಅಂತ ಎಲ್ಲ ಕೇಳೋದ್ರಿಂದ ಮಕ್ಳಿಗೆ ಏನಾಗ್ತಾರೆ, ಮೋಟಿವ್ ಆಗ್ತಾರೆ. ಆಮೇಲೆ ಡೈಲಿ ಬಂದು ನಮ್ಮ ಹತ್ರ ಮಾತಾಡ್ತಾರೆ, ಹೇಳ್ಕೊತಾರೆ, ಏನೆಲ್ಲ ಕಷ್ಟ ಆಗ್ತಾ ಇದೆ, ಏನೆಲ್ಲ ಈಸಿ ಆಗ್ತಾ ಇದೆ, ಮೇಡಮ್ ಏನು ಹೇಳ್ತಾ ಇದ್ದಾರೆ ಅಂತೆಲ್ಲ ಶೇರ್ ಮಾಡ್ಕೋತಾರೆ. ಶೇರ್ ಮಾಡ್ಕೊಂಡಾಗ ನಮಗೆ ಮಕ್ಕಳಿಗೆ ಅವರು ಒಂದೇ ಸಲ ಓದಿದ್ದಾರೆ ಅಂತ ಹೇಳಿದಾಗ ಖುಷಿ ಪಡೋದು, ಓದಲಿಲ್ಲ ಅಂತ ಹೇಳಿದಾಗ ಅವ್ರನ್ನ ಬೇಜಾರು ಪಡಿಸೋದು ಆ ಥರ ಮಾಡಬಾರ್ದು. ಮಕ್ಕಳನ್ನ ಮೋಟಿವ್ ಮಾಡಬೇಕು. ಯಾವ ರೀತಿಯಾಗಿ ಅಂತ ಹೇಳಿದರೆ, ನಾವು ಓದಲಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ನೀನು ಪ್ರಯತ್ನ ಪಡಬೇಕು, ಯಾವಾಗಲೂ ಓದ್ತಾ ಇರಬೇಕು, ಆಗ ನಿನಗೆ ಸಕ್ಸಸ್ ಸಿಗುತ್ತೆ. ಅಥವಾ ಚೆನ್ನಾಗಿ ಓದು ಅಂತ ಹೇಳಿ ಮೋಟಿವ್ ಮಾಡಬೇಕು. ಮಕ್ಕಳನ್ನ ಈ ಥರ ಪ್ರೇರೇಪಣೆ ಮಾಡೋದ್ರಿಂದ ಅಥವಾ ನಾವು ಅವ್ರನ್ನ ಮುಂದೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಅವಳದು ಎಲ್ಲದರಲ್ಲೂ A+ ಇದೆ. ಈಗ A+ ಇದೆ ಅಂತ ಮೇಯ್ನಾಗಿ ನಾವು ಓದೋದು ಸ್ಕೋರ್ ಮಾಡೋಕ್ಕಿಂತ ಮುಂಚೆ ನಮಗೆ ನೀಟಾಗಿ ಮಾತಾಡೋದಾಗಿರ್ಬೋದು, ಕಾನ್ಫಿಡೆಂಟ್ನ ಬಿಲ್ಡ್ ಮಾಡೋದು ಮುಖ್ಯ ಆಗುತ್ತೆ ಮಕ್ಕಳಲ್ಲಿ. ಮತ್ತು ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಮಾಡ್ತಾ ಇದ್ದೀನಿ ನೋಡಿ. ನಾನು ಇವತ್ತು ರಜೆ ಮಾಡಿ ನನ್ನ ಮಗಳಿಗೋಸ್ಕರನೇ, ನಾವು ದುಡಿಯೋದೆಲ್ಲ ಏನು ಯಾರಿಗೋಸ್ಕರ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೋಸ್ಕರನೇ. ಅದಕ್ಕೆ ನಾನು ಏನು ರಜೆ ಮಾಡಿ ನಮ್ಮ ಪೇರೆಂಟ್ಸ್ ಮೀಟಿಂಗಿಗೆ ಹೋಗಿದ್ದೀನಿ. ಯಾಕೆ ಅಂತ ಹೇಳಿದರೆ, ನಮ್ಮ ಕಾಲೇಜಲ್ಲೂ ಅಷ್ಟೇ ನಮ್ಮ ಮಕ್ಕಳನ್ನ ನಾವು ಕೇಳ್ತೀವಿ, ಯಾಕೆ ತಾತ ಅಜ್ಜಿನ ಕರ್ಕೊಬಿಟ್ಟು ಬಂದಿದ್ದೀರಾ, ಪೇರೆಂಟ್ಸ್ ಇಲ್ವಾ, ನಿಮ್ಮ ಪೇರೆಂಟ್ಸಿಗೆ ಒಂದು ದಿನ ನಿಮಗೋಸ್ಕರ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಆಗಲ್ವಾ ಅಂತ ಕೇಳ್ತೀವಿ. ಆ ತಪ್ಪನ್ನ ನಾವು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ರಜೆ ಮಾಡಿ, ಅಥವಾ ನನ್ನ ಹಸ್ಬೆಂಡ್ ರಜೆ ಮಾಡಿದರೆ ನಾನು ಕಾಲೇಜ್ ಹೋಗ್ತಾ ಇದ್ದೆ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾನು ರಜೆ ಮಾಡಿ ಹೋಗಿದ್ದೀನಿ. ಬಟ್ ಇಲ್ಲೇ ಹತ್ತಿರದಲ್ಲಿ ನಮ್ಮ ಅತ್ತೆ ಮಾವನು ಫ್ರೀಯಾಗಿದ್ದರು. ನಾವು ಹೋಗಿ ನೋಡ್ಕೊಬಂದರೆ ಮಕ್ಕಳಿಗೆ ಏನು ಕಲಿಸ್ಬೇಕು, ಏನು ಹೇಳ್ತಾರೆ ಮೇಡಮ್ಮು, ಅಥವಾ ಏನಾದರೂ ಮಿಸ್ಟೇಕ್ಸ್ ಇದೆಯಾ, ಮಕ್ಕಳು ಹೇಗೆ ಕೇಳ್ತಾರೆ, ಕ್ಲಾಸಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ, ಅಥವಾ ಊಟ ಮಾಡ್ತಾರಾ, ಅಥವಾ ನೀರು ಚೆನ್ನಾಗಿ ಕುಡಿತಾರಾ ಅಂತ ಹೇಳಿ ಏನು ಮಾಡಬೇಕು ಕೇಳೋದ್ರಲ್ಲಿ ನಾವೇ ಕೇಳಿದರೆ ನಮಗೇನಾಗುತ್ತೆ, ಏನು ಮಿಸ್ಟೇಕ್ಸ್ ಇದೆ ಅಂತ ಹೇಳಿ ಕಲಿಸೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ನಾವೇ ಹೋಗಿದ್ದೀವಿ. ನೋಡಿ, ನಮ್ಮ ವಿಡಿಯೋ ಮಾಡ್ತಾ ಇರೋದು ನಿಮಗೆ ಇಷ್ಟ ಆದರೆ, ನಮ್ಮನ್ನು ಸಪೋರ್ಟ್ ಮಾಡಬೇಕು ಅಂತ ಹೇಳಿದರೆ
ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು. ನಮ್ಮ ನೋಟಿಫಿಕೇಷನ್, ನಮ್ಮ ವಿಡಿಯೋ ಹಾಕುವಂಥ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ಇನ್ನು ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಹೇಳಿ ಅನಿಸ್ತಾ ಹೋಗುತ್ತೆ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಸರಿ ಮಾಡ್ಕೊಳ್ಳೋಣ. ಯಾಕಂದರೆ ಹೊಸ ಯೂಟ್ಯೂಬರ್ ಆದ್ದರಿಂದ ನನಗೆ ಹೇಗೆ ವಿಡಿಯೋ ಮಾಡಬೇಕು ಏನು ಅಂತ ಹೇಳಿ ಗೊತ್ತಾಗ್ತಾ ಇರಲ್ಲ. ಬಟ್ ನನ್ನ ಕಡೆಯಿಂದ ಏನು ಟ್ರೈ ಮಾಡ್ಬೋದು ಅಥವಾ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅದನ್ನು ನಾನು ಡೈಲಿ ಕಲಿತಾ ಹೋಗ್ತೀನಿ. ಯಾವುದೇ ರೀತಿಯಾಗಿ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ. ನಾವು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರಲ್ಲ. ನಾವು ಒಂದೊಂದು ವಿಚಾರದಲ್ಲಿ ಎಲ್ಲರೂ ಏನಾಗಿರ್ತಾರೆ, ಎಕ್ಸ್ಪರ್ಟ್ ಆಗಿರ್ತಾರೆ. ಒಂದೊಂದನ್ನ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ. ಕಲಿತಾ ಹೋಗ್ತೀನಿ. ಏನೆಲ್ಲ ಮಿಸ್ಟೇಕ್ಸ್ ಇದೆ, ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದನ್ನ ನೀವು ಕಮೆಂಟ್ ಮಾಡೋದ್ರ ಮೂಲಕ ಅಥವಾ ಚೆನ್ನಾಗಿದ್ರೆ, ವಿಡಿಯೋ ಚೆನ್ನಾಗಿದ್ರೆ ನೈಸ್ ಅಂತ ಹೇಳೋದ್ರ ಮೂಲಕ ನಮಗೇನಾಗುತ್ತೆ, ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಾಯ್ ಫ್ರೆಂಡ್ಸ್.